ಸ್ನೇಹಿತರೆ, ಇವತ್ತು ಚುನಾವಣೆಗಳು ಭಾಳ ದೂರ ಇದ್ದಾವೆ. 2028 ದೂರ ಇದೆ. ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ನಮ್ಮ ರಾಜ್ಯದ್ದು ಹೇಗಿದೆ ಅನ್ನೋದು ಒಂದು ವಿಶ್ಲೇಷಣೆ ಮಾಡೋಣ ಅಂತ ಭಾಳ ದಿನದಿಂದ ನಾನು ಅನ್ಕೊತಾ ಇದ್ದೆ, ಆದರೆ ಆಗಿರಲಿಲ್ಲ. ಸ್ನೇಹಿತರೆ, ಇವತ್ತಿನ ರಾಜಕೀಯ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಹೇಗಿದೆ ಅಂದರೆ ತಮ್ಮೆಲ್ಲರಿಗೂ ತಿಳಿದಂಗೆ, ಮುಂಚೆ ನಮ್ಮ ರಾಜ್ಯದಲ್ಲಿ 3 ಪಾರ್ಟಿ ಸಿಸ್ಟಮ್ ಅಂತಂದಿತ್ತು. ಕಾಂಗ್ರೆಸ್ಸು ಹಾಗೂ BJP ಹಾಗೂ 3ನೇ ಸ್ಥಾನದಲ್ಲಿ ಒಂದು ಸೆಕ್ಯುಲರ್ ಫ್ರಂಟ್ ಇತ್ತು. ಅದೊಂದು ಏನು ಅಂತ ಸೆಕ್ಯುಲರ್ ಪಾರ್ಟಿ ಅಂತ ನಾವು JDS ಬಂದಿತ್ತು, ಅದೊಂದಿತ್ತು. ಆದರೆ ಒಂದು ಚೇಂಜ್ ಆದ ಪರಿಸ್ಥಿತಿಗಳಲ್ಲಿ 2024ನೇ ಸಾರ್ವತ್ರಿಕ ಚುನಾವಣೆ ಏನು ಪಾರ್ಲಿಮೆಂಟಿಗೆ ನಡೀತು, ಅದರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಚೇಂಜಸ್ ಕಾಣಿಸ್ತು ನಮ್ಮ ರಾಜ್ಯದಲ್ಲಿ. ಅದೇನೆಂದರೆ JDS, ಜನತಾದಳ ಸೆಕ್ಯುಲರ್ ಅಂತ ಏನಂತೀವಿ, ಅದು ತನ್ನ ದಿಕ್ಸೂಚಿಯನ್ನು ಬದಲಿಸಿತು. ಸೆಕ್ಯುಲರ್ ಪಾತನ್ನು ಬಿಟ್ಟು ಅದು BJP ಕಡೆ ವಾಳ್ತು. ಅದು ಆದಮೇಲೆ ತಮಗೆಲ್ಲ ಗೊತ್ತು ಏನು ನಡೀತು ಅಂತ. ಸೊ ಇವತ್ತಿನ ಪರಿಸ್ಥಿತಿ ಅದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಾವೆಲ್ಲ ಏನು ಅನ್ಕೊತಾ ಇದ್ದೀವಿ, ಈ ಒಂದು ಅಲಿಯನ್ಸ್ ಏನಿದೆ ಬರೀ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಆಗಿರುತ್ತೆ. ಆಮೇಲೆ ಮೋಸ್ಟ್ಲಿ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಅಸೆಂಬ್ಲಿ ಎಲೆಕ್ಷನ್ ಬರೋಷ್ಟೊತ್ತಿಗೆ ಇವರು ಮತ್ತೆ ದಿಕ್ಕು ಬದಲಿಸ್ತಾರೆ ಅನ್ನೋ ಒಂದು ನಾವೆಲ್ಲ ಅನ್ಕೊತಾ ಇದ್ವಿ. ಆದರೆ ಇವತ್ತು ಏನು ದೇವೇಗೌಡರು ಮತ್ತು ಮೋದಿಯವರ ಭೇಟಿ ಮತ್ತು ಮೊನ್ನೆ ನ್ಯೂಸ್ ಪೇಪರ್ಗಳಲ್ಲಿ ಏನೇನು ಬಂದಿದೆ ಅದೆಲ್ಲ ನೋಡ್ತಾ ಇದ್ದರೆ, ದೇವೇಗೌಡರು ಇಲ್ಲ, ನಮ್ಮ ಮೈತ್ರಿ ವಿಲ್ ಕಂಟಿನ್ಯೂ ಅಂತ ಹೇಳಿದ್ದಾರೆ. ಸೊ ಮೋರ್ ಆರ್ ಲೆಸ್ ಈ ಮೈತ್ರಿ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನಿದೆ, BBMP ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕ್ ಪಂಚಾಯತಿಗೂ ವಿಸ್ತರಿಸುವ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಇದರಿಂದ ಏನಾಗುತ್ತೆ, ನಮ್ಮ 2028ರ ಚುನಾವಣೆಯಲ್ಲಿ ಏನು ಪರಿಣಾಮ ಬೀಳುತ್ತೆ, ಹಾಗೂ ನಮ್ಮ ರಾಜ್ಯದ ಪೊಲಿಟಿಕಲ್ ಸ್ಪೇಸ್ ಅಂತ ಏನಂತೀವಿ ಅದು ಹೇಗೆ ಎವಾಲ್ವ್ ಆಗುತ್ತೆ ಮತ್ತು ಏನೇನು ಗ್ಯಾಪ್ಸ್ ಇದೆ ಅಂತ ನಾವು ನೋಡೋಣ. JDS ಮತ್ತು BJP ಒಂದು ಅಲಿಯನ್ಸ್ ಆದಮೇಲೆ ಈ 3 ಪಕ್ಷಗಳ ಮೇಲೆ ಏನು ಪರಿಣಾಮ ಆಗುತ್ತೆ ಹಾಗೂ ಪರಿಣಾಮಗಳೇನು, ದುರ್ಪರಿಣಾಮಗಳೇನು ಅಂತ ನಾವು ನೋಡ್ಕೋಬೇಕಾದ್ರೆ, BJP ಹ್ಯಾಸ್ ಎವ್ರಿಥಿಂಗ್ ಟು ಗೇನ್ ಆ್ಯಂಡ್ ನಥಿಂಗ್ ಟು ಲೂಸ್ ಅಂತ ಅನ್ಬೋದು. ಯಾಕಂದರೆ BJP ಏನಿದೆ ಅದು ರಿಲೇಟಿವ್ಲಿ ಅವರ ಇಷ್ಟೊಂದು ಚುನಾವಣೆಗಳಲ್ಲಿ 2 ಸತಿ ಅವರು ಅಧಿಕಾರದ ಚುಕ್ಕಾಣಿ ಹಿಡಿದ್ರೂ ಯಾವತ್ತೂ ಅವರು ತನ್ನ ಸ್ವಂತ ಬಲದ ಮೇಲೆ ಈ ರಾಜ್ಯದಲ್ಲಿ ಅಧಿಕಾರ ನಡೆಸಿರೋದಿಲ್ಲ. ಪ್ರತಿ ಸತಿನೂ 5 ಸೀಟು 8 ಸೀಟು ಅವ್ರಿಗೆ ಕಡಿಮೆ ಬೀಳ್ತಾ ಇದೆ. 110, 111 ಆ ಥರ ಇದ್ದಾರೆ, 115ವರೆಗೆ ಹೋಗಿದ್ದಾರೆ ಹೊರತು, 108, 104 ಆ ಥರ ಹೋಗಿದ್ದಾರೆ ಹೊರತು ಯಾವತ್ತೂ 113, 114 ಯಾವತ್ತೂ ಅವ್ರಿಗೆ ಮ್ಯಾಜಿಕ್ ಫಿಗರ್ ಸಿಗಲಿಲ್ಲ. ಸೊ ಅವ್ರಿಗೇನು ದೊಡ್ಡ ಮಟ್ಟದ ಲಾಸ್ ಆಗಲ್ಲ. ಆದರೆ ಇಬ್ಬರಿಗೆ ಭಾಳ ಪರಿಣಾಮಗಳು ಬೀಳ್ತವೆ. ಫಸ್ಟ್ ನಾನು JDSಗೆ ಏನು ಪರಿಣಾಮ ಆಗುತ್ತೆ ಅಂತ ನೋಡ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಈ ರಾಜ್ಯದಲ್ಲಿ 3ನೇ ಒಂದು ಸ್ಪೇಸ್ ಏನಿದೆ, ಪ್ರತಿಯೊಂದು ಒಂದು ಮತದಾರನ ಮನಸ್ಸಲ್ಲಿ ಒಂದಿತ್ತು, ಒಂದು ಸೆಕ್ಯುಲರ್ ಫ್ರಂಟ್ ಅಂತದಿತ್ತು. ಇನ್ನೊಂದು ಅವನ ಮೈಂಡ್ ಸ್ಪೇಸಲ್ಲಿ ಪರ್ಸೆಪ್ಚುವಲ್ ಮೈಂಡ್ ಸ್ಪೇಸ್ ಅಂತ ಏನಂತೀವಿ, ಅದರಲ್ಲಿ ಈ ಒಂದು ಹಿಂದುತ್ವ ಅನ್ನೋ ಒಂದು ಎಲಿಮೆಂಟಲ್ಲಿ BJPಗೆ ಒಂದು ಸ್ಪೇಸ್ ಇತ್ತು. ಯಾವಾಗಲೂ 3ನೇ ಜಾಗ JDSಗೆ ಕೊಟ್ಟಿದ್ರು. ಬಹಳಷ್ಟು ಜನ ಯಾರು ನಾವು ಕಮ್ಯುನಲ್ ಆಗೋಕ್ಕೆ ಸಾಧ್ಯ ಇಲ್ಲಪ್ಪ, ನಾವು ಫ್ಯಾಸಿಸ್ಟ್ ಜೊತೆ ಸೇರೋಲ್ಲ, ಆದರೆ ಕಾಂಗ್ರೆಸ್ ಜೊತೆನೂ ನಾವು ಇಲ್ಲದೆ ಇರೋದು, ಅವ್ರಿಗೊಂದು 3ನೇ ಆಲ್ಟರ್ನೇಟಿವ್ ಆಗಿ JDS ಇವಾಲ್ವ್ ಆಗಿತ್ತು. ಅದಕ್ಕೆ ಪ್ರತಿಯೊಂದು ಅಸೆಂಬ್ಲಿಯಲ್ಲೂ ಅವ್ರಿಗೆ ಕ್ಯಾಂಡಿಡೇಟ್ ಸಿಗ್ತಾಯಿದ್ರು. ಆಮೇಲೆ ಪ್ರತಿಯೊಂದು ಸೀಸಬಲ್ ವೋಟ್ ಬ್ಯಾಂಕು ಅವ್ರಿಗೆ ಸಿಗ್ತಾಯಿತ್ತು. ವೋಟ್ ಶೇರ್ ಒಂದು ಟೈಮಲ್ಲಿ ಅವ್ರದ್ದು 18%, 19% ಇರೋದು. ಹೋದ ಚುನಾವಣೆಗಳಲ್ಲಿ ಅದು ಸರಿಸುಮಾರು 10-11ಗೆ ಇಳಿದಿದೆ. ಅದೇನು ನಾನೇನಿಲ್ಲ ಅನ್ನಲ್ಲ. ಆದರೆ ಇವ್ರ ಮೇಲೆ ಏನು ಪರಿಣಾಮ ಆಗ್ಬೋದು ಅಂದರೆ, ನೋಡಿ, JDSಲ್ಲಿ 3 ಥರ ಅವರ ಬೇಸ್ ಇರುತ್ತೆ. ಅವರ ಲೀಡರ್ ಬೇಸ್ ಆಗಲಿ, ಸೆಕೆಂಡ್ ಲೆವೆಲ್ ಲೀಡರ್ಸ್ ಅಂತೀವಲ್ಲ ಆ ಬೇಸ್ ಆಗಲಿ, ಹಾಗೂ ಕಾರ್ಯಕರ್ತರ ಬೇಸ್ ಆಗಲಿ, 3 ಥರ ಜನ ಇರ್ತಾರೆ. ಒಬ್ಬರು ಬಂದ್ಬಿಟ್ಟು ಆ್ಯಸ್ ಯು ನೋ, ಅದು ಒಕ್ಕಲಿಗ ಡಾಮಿನೇಟೆಡ್ ಪಾರ್ಟಿ ಆಗಿರೋದ್ರಿಂದ ಭಾಳಷ್ಟು ಜನ ದೇವೇಗೌಡರು ಮತ್ತು ಅವ್ರ ಕೆಲಸ ಮತ್ತು ಕುಮಾರಸ್ವಾಮಿ ಅವರ ಕೆಲಸ ನೋಡ್ಬಿಟ್ಟು ಆ ಪಕ್ಷಕ್ಕೆ ಅಂಟ್ಕೊಂಡಿರ್ತಾರೆ. ಜಾತಿ ಇರಲಿ, ಹಳೆ ಮೈಸೂರು ಭಾಗದವ್ರು ಇರಲಿ, ಆ ಥರ ಅವರು ಭಾಳಷ್ಟು ಇರ್ತಾರೆ. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಏನು 100 ಸೀಟ್ ಇದೆ, ಈ 28 ಸೀಟು ಬೆಂಗಳೂರದ್ದು ತೆಗೆದ್ರೆ ನೀವು ಸರಿಸುಮಾರು 72 ಸೀಟುಗಳಲ್ಲಿ
65-70 ಸೀಟುಗಳಲ್ಲಿ ಯಾವುದಪ್ಪ ಪಕ್ಷ ಭಾಳಷ್ಟು ವೋಟ್ ಶೇರ್ ತಗೊಳ್ತೈತೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಯಾವಾಗ ಒಂದೊಂದು ಟೈಮಲ್ಲಿ ನಂಬರ್ 1 ಪೊಸಿಷನಲ್ಲಿ ಬರುತ್ತೆ, ನಂಬರ್ 2 ಪೊಸಿಷನಲ್ಲಿ ಕಾಂಗ್ರೆಸ್ ಬರುತ್ತೆ. JDS ಯಾವಾಗಲೂ ನಂಬರ್ 1 or 2, ಡಿಫರೆನ್ಸ್ ಬಿಟ್ವೀನ್ JDS ಆ್ಯಂಡ್ ಕಾಂಗ್ರೆಸ್ ವಿಲ್ ಬಿ ಹಾರ್ಡ್ಲಿ 2 or 3% ಇರುತ್ತೆ. ಅದು ಮೊನ್ನೆ ಎಲೆಕ್ಷನಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಇವಾಗ ಏನಾಗುತ್ತೆ ಈ ಒಂದು ಇದರಿಂದ, ಈಗ ಥರ್ಡ್ ಫೋರ್ಸ್ ಯಾವುದು ಅಂತ ಇಲ್ಲದೆ ಇರುವಾಗ ಏನಾಗುತ್ತೆ, ಅವರಲ್ಲಿರುವ 3 ಥರ ಜನ ಏನಿರ್ತಾರೆ. ಒಂದು ಅವರ ಒಕ್ಕಲಿಗ ಡಾಮಿನೇಟೆಡ್ ಪೀಪಲ್ ಹೂ ಹ್ಯಾವ್ ದೇರ್ ಅಲಿಜೆನ್ಸ್ ಟು ದೇವೇಗೌಡರು, ಅವ್ರು ಏನು ಮಾಡ್ತಾರೆ, ಅವರು ಪಕ್ಷದಲ್ಲಿ ಉಳ್ಕೋಬೋದು. ಆದರೆ ಇನ್ನು 2 ಥರ ಇರ್ತಾರೆ ಜನ ಅವ್ರ ಹತ್ರ. ಅಂದರೆ ಸ್ವಲ್ಪ ಜನ ಹಿಂದುತ್ವ ಕಡೆ ಬಾಳೋರು JDSನ 3 ಭಾಗ ಆಗ್ಬಿಟ್ಟು ಅದರಲ್ಲಿ ಹಿಂದುತ್ವ ಬಾಳೋರು ಇವ್ರನ್ನ ಬಿಟ್ಬಿಟ್ಟು ಎಲ್ಲೆಲ್ಲಿ ಇವ್ರಿಗೆ ಸೀಟ್ ಸಿಗಲು ಅವರೆಲ್ಲ BJPಗೆ ಹೋಗ್ಬಿಟ್ಟು RSS ಕಡೆ ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಸ್ನೇಹಿತರೆ. 3ನೇದೇನೆಂದರೆ, ಅಲ್ಲಿ ಯಾರ್ಯಾರು ಜಾತಿವಾದಿಗಳು ಅಲ್ಲದೆ, ಕೋಮವಾದಿಗಳಲ್ಲದೆ ಸೆಕ್ಯುಲರ್ ವಾದಿಗಳು ಅಂತಿದ್ರಲ್ವ, ಎಷ್ಟೊಂದು ಜನ, ಭಾಳಷ್ಟು ಜನ ಹಿಂದುಳಿದ ವರ್ಗದವರು, SCಗಳು, STಗಳು, ಮುಸಲ್ಮಾನರು, ಕ್ರೈಸ್ತರು, ಭಾಳಷ್ಟು ಜನ JDS ವೋಟ್ ಹಾಕ್ತಾ ಇದ್ರು. ಅವರೆಲ್ಲರೂ ಯಾರು ಈ ಥರ್ಡ್ ಫ್ರಂಟ್, ಈ ಸೆಕ್ಯುಲರ್ ಫ್ರಂಟ್ ಅಂತ ಏನಿದೆ, ಅದರಲ್ಲಿ ಸೆಕ್ಯುಲರ್ ವೋಟ್ ಬೇಸ್ ಇರುವ ಚಿಂತನೆ ಇರುವ ಅಲ್ಲಿ ಕಾರ್ಯಕರ್ತರು, ಲೀಡರ್ಸ್ ಏನು ಮಾಡ್ತಾರೆ, ಅವರು ಕಾಂಗ್ರೆಸ್ ಕಡೆ ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತವೆ. ಅಂದರೆ 1 ಸೆಕ್ಟರ್ ವಿಲ್ ಮೂವ್ ಟುವರ್ಡ್ಸ್ BJP ಆ್ಯಂಡ್ RSS, 1 ಸೆಕ್ಷನ್ ವಿಲ್ ಮೂವ್ ಟುವರ್ಡ್ಸ್ ಕಾಂಗ್ರೆಸ್. ಇದು ಒಂದು ದೊಡ್ಡ ಹೊಡೆತ ಬೀಳೋ ಒಂದು ಸಾಧ್ಯತೆ ಇದೆ. ಮೊದಲನೇದಾಗಿ 2023ರಲ್ಲಿ ಅವಾಗಲೇ ಅವರು 18% ವೋಟ್ ಶೇರ್ ಇರೋದು, ಅವಾಗಲೇ 10-11% ಇಳಿದಿದೆ. ಇದೇನನ್ನ ಸರಿಯಾದರೆ ಅವ್ರ ವೋಟ್ ಶೇರು 11ರಿಂದ 5, 6, 7% ಇಳುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ್ಯಂಡ್ ಅದಾದರೆ ಮೋರ್ ಆರ್ ಲೆಸ್ JDSನ ಮೇಲೆ ಪರಿಣಾಮ, ಒಂದು ಮಾರಣಾಂತಿಕ ಪರಿಣಾಮ ಆಗುತ್ತೆ. ಅವರ ಪಕ್ಷ ಇನ್ನು ಉಳಿತತೋ ಇಲ್ವೋ ಅಂತ ಉಳಿವು ಮತ್ತು ಒಂದು ಉಳಿದೇ ಇರೋ ಒಂದು ಸ್ಥಾನಮಾನ ಅವ್ರಿಗೆ ಸಿಗೋ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಏನಾಗುತ್ತೆ ಸ್ನೇಹಿತರೆ, ಕಾಂಗ್ರೆಸ್ಗೆ ಹೊರಗಡೆಯಿಂದ ನೋಡಿದ್ರೆ ಕಾಂಗ್ರೆಸ್ಗೆ ಏನಪ್ಪ, BJP JDS ಎರಡೂ ಒಂದಾದರೆ ಭಾಳ ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೆ. ಭಾಳಷ್ಟು ಜನ ಅನ್ಕೊತಾ ಇದ್ರು ಇವರಿಬ್ಬರು ಒಂದಾದರೆ ಕಾಂಗ್ರೆಸ್ಗೆ ಭಾಳ ಕಷ್ಟ ಆಗುತ್ತೆ ಅಂತ. ಆದರೆ ಈ JDS ಅಲ್ಲಿರುವ 3 ಶಕ್ತಿಗಳಲ್ಲಿ ಒಂದು ಭಾಗ ಏನಂದ್ರೆ, ಒಂದು 30% ಕ್ಯಾಡರು ಲೀಡರ್ಸ್ ಏನನ್ನ ಕಾಂಗ್ರೆಸ್ ಕಡೆ ನಡೆದ್ರೆ ಇದು ಕಾಂಗ್ರೆಸ್ಗೆ ಒಳ್ಳೆ ಪರಿಣಾಮ ಆಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಎರಡನೇದೇನೆಂದರೆ, ಎಲ್ಲೆಲ್ಲಿ JDS ಸೀಟುಗಳು BJPಗೆ ಬಿಟ್ಕೊಡ್ತಾರೋ ಅಲ್ಲಿ JDS ಅಲ್ಲಿರುವ ಬಹುತೇಕ ಜನ ಕಾಂಗ್ರೆಸ್ಗೆ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ BJPಗರು JDSಗೆ ಬಿಟ್ಕೊಡ್ತಾರೋ ಅಲ್ಲಿ BJPಯಲ್ಲಿ 2 ಥರ ಜನ ಇದ್ದಾರೆ. BJPಯಲ್ಲಿ 2 ಥರ ಜನ ಯಾವ ಥರ ಇದ್ದಾರೆ ಅಂದರೆ, ಒಂದು ಐಡಿಯಾಲಜಿಕಲಿ ಕಮಿಟೆಡ್, RSS ಸಂಘ ಕಮಿಟೆಡ್ ಲೀಡರ್ಸ್ ಇದ್ದಾರೆ, ಲೀಡರ್ ಕ್ಯಾಡರು ಅವ್ರದಂಗೆ ಇದೆ, ವೋಟರ್ಸ್ ಹಂಗೆ ಇದ್ದಾರೆ. ಆದರೆ ಬೇರೆದು ಜಾತಿ ಲೆಕ್ಕಾಚಾರ, ಬೇರೆ ಲೆಕ್ಕಾಚಾರ, ನಮಗೆ ಬೇಕಾಗಿರೋ ಲೀಡರಲ್ಲಿ ಇದ್ದಾನಪ್ಪ, ನಾವು ಅವನಿಗೆ ವೋಟ್ ಹಾಕ್ತೀವಿ ಅಂತ. ಅವ್ರೇನು RSSಗೆ BJPಗೆ ಏನು ಕಮಿಟ್ಮೆಂಟ್ ಏನಿಲ್ಲ. ಸೊ ಎಲ್ಲೆಲ್ಲಿ BJP JDS ಬಿಟ್ಕೊಡುತ್ತೋ BJPಯ ಒಂದು ಭಾಗನೂ ಹೂ ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ದ ಅರೇಂಜ್ಮೆಂಟ್ ಬಿಟ್ವೀನ್ BJP ಆ್ಯಂಡ್ JDS ಕಾಂಗ್ರೆಸ್ಗೆ ಬರುವ ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ನು ಕರೆಕ್ಟಾಗಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿ ಯಾವ್ಯಾವ ಸೀಟುಗಳು ಯಾರ್ಯಾರ ಕಡೆ ಹೋಗ್ತವೆ ಅಂತ ಇವಾಗಲಿಂದನೇ ಗಾಳ ಹಾಕೋಕ್ಕೆ ಶುರು ಹಚ್ಕೋಬೇಕು. ಇದರಿಂದ ಏನಾಗುತ್ತೆ, ಕಾಂಗ್ರೆಸ್ಗೂ ಲಾಭ ಆಗುತ್ತೆ. ಸರಿಯಾಗಿ ಕೆಲಸ ಮಾಡಿ ಬುದ್ಧಿವಂತಿಕೆ ಉಪಯೋಗಿಸಿ, ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಬುದ್ಧಿವಂತಿಕೆ ಉಪಯೋಗಿಸಿ ಇವಾಗಲಿಂದನೇ ಯಾರ್ಯಾರು ಆ ಥರ ಲೀಡರ್ಸ್ ಇದ್ದಾರೆ ಅವ್ರಿಗೆ ಗಾಳ ಹಾಕ್ಕೊಂಡು ಒಳ್ಳೆ ಮೀನುಗಳನ್ನ ಹಿಡ್ಕೊಂಡು ಇವ್ರ ಕಡೆ ತೊಗೊಂಡು ಬಂದರೆ ಕಾಂಗ್ರೆಸ್ಗೆ ಏನು ನಷ್ಟ ಆಗೋದು ನನಗೆ ಅಂತೂ ಏನು ಕಾಣಿಸ್ತಾ ಇಲ್ಲ. ಅದು ನಿಮಗೆ BBMP ಎಲೆಕ್ಷನ್ಸಲ್ಲೂ ಕಾಣಿಸುತ್ತೆ. BBMP ಎಲೆಕ್ಷನ್ಸು, ಈ ತಾಲೂಕ್ ಪಂಚಾಯತ್ ಎಲೆಕ್ಷನ್ಸು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಒಂಥರ ಸೆಮಿಫೈನಲ್ ಇದ್ದಂಗೆ. ಈಗ ನಮಗೆ ಗೊತ್ತಾಗುತ್ತೆ, ನಾವು ಇವರಿಬ್ಬರು ಸೇರಿದ್ರೇನು ಕ್ಯಾನ್ ವಿ ಟೇಕ್ ದೆಮ್ ಆನ್ ಅನ್ನೋದು ಕಾಂಗ್ರೆಸ್ಗೆ ಒಂದು ಪಕ್ಕಾ ದಿಕ್ಸೂಚಿ ಕಾಣಿಸುತ್ತೆ ಇದರಲ್ಲಿ. ಸೊ ಇದ್ರ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ಗೂ ಏನು ದೊಡ್ಡ ಮಟ್ಟದ, ಕಾಂಗ್ರೆಸ್ಗೆ ಏನಾನ ಒಂದು ಪಾರ್ಟ್ ಆಫ್ BJP, ಸ್ವಲ್ಪ BJPಯವರು BJPಯಲ್ಲಿರುವ ಐಡಿಯಾಲಜಿಕಲಿ ಸ್ಟ್ರಾಂಗ್ ಇಲ್ಲದೆ, RSS ಜೊತೆ ಸಂಗತತೆ ಇಲ್ಲದೆ JDS ಕೊಟ್ಟಿರೋದಕ್ಕೋಸ್ಕರ ಅವರೆಲ್ಲ ಈ ಕಡೆ ಬರ್ಬೋದು. ಈಗ ಚನ್ನಪಟ್ಟಣದಲ್ಲಿ ಆಗಿದೆ, ಯೋಗೀಶ್ ನಮ್ಮ ಕಡೆ ಬಂದ ತಕ್ಷಣ ಅಲ್ಲಿ BJP ಹಾಕೋರೆಲ್ಲ ನಮ್ಮ ಕಡೆ ಇದ್ದಾರೆ. ಅದೇ ರೀತಿ JDS ಅಲ್ಲಿರುವ ಯಾರು ಸೆಕ್ಯುಲರ್ ವಾದಿಗಳಿದ್ದಾರೆ, ಈ ಕೋಮವಾದಿಗಳ, ಜಾತಿವಾದಿಗಳ ಜೊತೆ ಸೇರ್ಕೊಂಡು ಅವ್ರಿಗೆ ಇಷ್ಟ ಇಲ್ವೋ, BJP ಜೊತೆ ಸಖ್ಯ ಮಾಡ್ಕೊಳ್ಳೋದು ಇಷ್ಟ ಇಲ್ವೋ, ಅಲಯನ್ಸ್ ಮಾಡ್ಕೊಳ್ಳೋದು ಇಷ್ಟ ಇಲ್ವೋ, ಅಂಥವರು ನಮ್ಮ ಕಡೆ ಬಂದರೆ ದೊಡ್ಡ ಮಟ್ಟದ ಒಂದು ಧ್ರುವೀಕರಣ ಕಾಂಗ್ರೆಸ್ ಕಡೆನೂ ಆಗೋದು ಸಾಧ್ಯತೆ ಇದೆ. ದಟ್ ಈಸ್ ಎ ವಿನ್ ಸಿಚುವೇಶನ್ ಫಾರ್ ಕಾಂಗ್ರೆಸ್ ಅಂತ ನಾನು ಹೇಳೋದು ಬಯಸ್ತೇನೆ. ನಾನು ಅವಾಗಲೇ ಹೇಳಿದೆ ಅಲ್ವಾ,
ಈ ಕರ್ನಾಟಕದ ಮತದಾರನ ಮನಸ್ಸಲ್ಲಿ 3 ಜಾಗ ಇತ್ತು ಮೊದಲಿಂದ. 1980ರಿಂದ ಸ್ಟಾರ್ಟ್ ಆಗಿರೋದು ಇದು ಜನತಾದಳ, ಜನತಾ ಪಾರ್ಟಿಯಿಂದ. ಅದಕ್ಕಿಂತ ಮುಂಚೆ ಡಿಎಲ್ ಇತ್ತು. BJP ಅಷ್ಟೇನು ದೊಡ್ಡ ಫ್ಯಾಕ್ಟ್ರಿಲಿ ಇರಲಿಲ್ಲ. ಯಾವಾಗ BJP ಬೆಳೀತು 1980 ಆದಮೇಲೆ, 83ರಲ್ಲಿ ಸ್ವಲ್ಪ ಬೆಳೀತು, 89ರಲ್ಲಿ ಸ್ವಲ್ಪ ಬಂತು, ಆ ಥರ ಬರ್ತಾ 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 ಅವ್ರು ಬಂದರು. ಇವತ್ತೇನಾಗಿದೆ, ಕುಮಾರಸ್ವಾಮಿ ಹಾಗೂ JDS ಅವರು ಏನು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಇದರಿಂದ ಏನಾಗಿದೆ, ಈ 3ನೇ ಅಂಗ ಏನಿದೆ, ಥರ್ಡ್ ಸ್ಪೇಸ್ ಇತ್ತಲ್ವ, ಅದು ವೇಕೆಂಟ್ ಇದೆ. ಇದೇ ಬೆಳವಣಿಗೆ. ಇವತ್ತು ಇನ್ನ 2.5 ವರ್ಷ ಇರುವಾಗ ನಾನು ನ್ಯೂಟ್ರಲ್ ಆಗಿ ಮಾತಾಡಬೇಕು ಅಂದರೆ, ಯಾವುದೇ ಒಂದು ಇನ್ನೊಂದು ಪೊಲಿಟಿಕಲ್ ಪಾರ್ಟಿಗೆ ಸ್ಪೇಸ್ ಕರ್ನಾಟಕದಲ್ಲಿ ಇದೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಬೆಳೆಯುವ ಎಲ್ಲ ಲಕ್ಷಣಗಳು, ಜಾಗ ಖಾಲಿ ಇದೆ. ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ. ಈ ಜಾಗನ BSP ತಗೊಳುತ್ತೋ, ಆಪ್ ತಗೊಳುತ್ತೋ, ಇಲ್ಲಾಂದ್ರೆ ಯಾವುದನ್ನ ಒಂದು ರೀಜನಲ್ ಪಾರ್ಟಿ ಬರುತ್ತೋ. ಇವತ್ತು ನೋಡಿ, ರೀಜನಲ್ ಪಾರ್ಟಿಗೆ ಸ್ಪೇಸ್ ಇದೆ. ಯಾಕಂದ್ರೆ JDS ಯಾವಾಗ ಹೋಗಿ BJP ಜೊತೆ ಸೇರ್ಕೊತೋ, ಆ ಕನ್ನಡತನ, ಪ್ರಾದೇಶಿಕತೆ, ಅದು ಪ್ಲಾಟ್ಫಾರ್ಮ್ ಬಿಟ್ಬಿಟ್ಟಿದೆ. ಇವತ್ತು ಮೋರಲ್ಲೆಸ್ ಬಹುತೇಕ JDSಗರು ಇವತ್ತು ಶಾಖೆಗೂ ಹೋಗ್ಬಿಟ್ಟು ಪ್ಯಾಂಟು ಮತ್ತು ಆ ಕೋಲು ಚಡ್ಡಿ ಹಾಕ್ಕೊಂಡು ಟೋಪಿನೂ ಹಾಕ್ಕೊಳ್ಳೋದು ನಾವೆಲ್ಲ ಇದು ನೋಡಿದಾಗ, ಎಲ್ಲೋ ಒಂದು ಕಡೆ ಈ ಪ್ರಾದೇಶಿಕತೆ ಒಂದು ಸ್ಪೇಸ್ ಏನಿದೆ ಅದು ಬಿಟ್ಟಿದೆ. ಸೊ ಒಂದು ಥರ್ಡ್ ಪಾರ್ಟಿಗೂ ಇದೊಂದು ಅವಕಾಶ ಇದೆ. ಯಾಕಂದರೆ ಕಸ್ಟಮರ್ ಅಂತ ನಾನೇನು ಹೇಳ್ತೀನಿ, ವೋಟರ್ನ ಒಂದು ಕಸ್ಟಮರ್ ಆಗಿ ನಾವು ರಾಜಕೀಯದಲ್ಲಿ ತಗೊಂಡಾಗ ಅವನ ಸ್ಪೇಸಲ್ಲಿ ಜಾಗ ಇದೆ. ಒಂದು ಕಡೆ ಕಾಂಗ್ರೆಸ್ ಇದೆ, ಒಂದು ಕಡೆ BJP JDS ಇದೆ, ಮಧ್ಯದಲ್ಲಿ ಒಂದು ಜಾಗ ಖಾಲಿ ಇದೆ. ಆ ಜಾಗನ ಯಾರು ತಗೊಂತಾರೋ ನನಗೆ ಗೊತ್ತಿಲ್ಲ. ಇದು ಪಕ್ವವಾಗಿದೆ. ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ವಿತ್ ಅನ್ ಐಡಿಯಾಲಜಿಕಲ್ ಬೇಸ್ ಯಾವುದನ್ನಿದ್ರೆ, ಅದು ಎಸ್ಪೆಷಲಿ ಸೆಕ್ಯುಲರ್ ಫ್ರಂಟಲ್ಲಿ ಏನನ್ನ ಇದ್ರೆ ಅದು ಇದೆ. ಆಮೇಲೆ ನೀವು ಗೊತ್ತಿದ್ದಂಗೆ ಯತ್ನಾಲೂ ಇನ್ನೂ ಒಂದು ಪ್ರಯತ್ನ ಪಡ್ತಾರೆ. ನಾನು ಇನ್ನೊಂದು ಸ್ಯಾಫ್ರನೈಸ್ಡ್ ಪಾರ್ಟಿ ಮಾಡ್ತೀನಿ ಅಂಥದಕ್ಕೂ ಜಾಗ ಇದೆ. ಅಂದರೆ ಕೋಮುವಾದಿಗಳಿಗೂ ಇನ್ನೊಂದು ಪಕ್ಷ, ಯಾರ್ಯಾರು BJP JDS ಜೊತೆ ಇಲ್ವೋ ಅಂಥವ್ರು ಅಲ್ಲಿಗೆ ಹೋಗ್ಬೋದು. ಇಲ್ಲಾಂದ್ರೆ ಒಂದು ಸೆಕ್ಯುಲರ್ ಪಕ್ಷಕ್ಕೂ ಚಾನ್ಸ್ ಇದೆ. ಯಾರ್ಯಾರು ಕಾಂಗ್ರೆಸ್ ಜೊತೆ ಇಲ್ವೋ ಅಂಥವ್ರು ಆ ಸೆಕ್ಯುಲರ್ ಪಕ್ಷಕ್ಕೂ ವೋಟ್ ಹಾಕೋ ಸಾಧ್ಯತೆ ಇದೆ. ಒಂದು 10ರಿಂದ 15% ವೋಟ್ ಶೇರ್ ತಗೊಳ್ಳುವ ಪಾರ್ಟಿ ಎವಾಲ್ವ್ ಆದರೆ ಒಂದು 10ರಿಂದ 15% ಜನರು ಕೊಡೋಗೆ ತಯಾರಿದ್ದಾರೆ ಅಂತ ನಿಮ್ಮ ಮುಂದೆ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ನೋಡಿದ್ರೆ ಎಲ್ಲ ಒಳ್ಳೇದಾಗ್ತಾ ಇದೆ. ಒಂದು ಕಡೆಯಿಂದ ಏನು ಇದು ಒಳ ಮೀಸಲಾತಿ ಪ್ರಾಬ್ಲಮ್ ಇತ್ತು, ಲೆಫ್ಟು ರೈಟು ಸದಾಶಿವ ಆಯೋಗದು ಮೋರರ್ಲೆಸ್ ಅವರು ಅದನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಲೆಫ್ಟ್ ಟು ರೈಟ್ ಇರೋ ಪ್ರಾಬ್ಲಮ್ಮು ಮೋರರ್ಲೆಸ್ ಮೋಸ್ಟ್ ಆಫ್ ದ ಲೆಫ್ಟ್ ಮೈಟ್ ವೋಟ್ ಫಾರ್ ಕಾಂಗ್ರೆಸ್ ಪಾರ್ಟಿ ಈ ಸತಿ. ಸೊ ಅದೊಂದು ಧ್ರುವೀಕರಣ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಏನಂದರೆ, ನಾರ್ಮಲಿ ಈ ಕರ್ನಾಟಕದ ಮಟ್ಟಕ್ಕೆ ಒಂದು 2 ಪ್ರಬಲವಾದ ಸಮುದಾಯಗಳೇನಿದ್ದಾವೆ, ಒಕ್ಕಲಿಗ ಮತ್ತು ಲಿಂಗಾಯಿತು. ಆಮೇಲೆ ಈ ಅಹಿಂದ ವೋಟ್ ಬ್ಯಾಂಕು ಒಂದು 3ನೇ ಶಕ್ತಿಯಾಗಿ. ಆದರೆ ನಿಮಗೆ ಗೊತ್ತು, ಅಹಿಂದ ವೋಟ್ ಬ್ಯಾಂಕು ಇವರು ಕನ್ಸಾಲ್ಟೇಟ್ ಆದಂಗೆ ಅವರು ಆಗೋದು ಸ್ವಲ್ಪ ಕಷ್ಟ ಇದೆ. ಆದ್ರೇನು ಒಂದು ಮತ ಬ್ಯಾಂಕ್ ಆಗಿ ಅದೊಂದು ಪವರ್ಫುಲ್ ಮತ ಬ್ಯಾಂಕ್ ಆಗಿ ಅದು ಒಂದು ಕ್ರಿಯೇಟ್ ಆಗಿದೆ. ಈಗ ಇಲ್ಲಿ ನೋಡ್ಕೊತ ಹೋದರೆ, ಒಂದು ಕಡೆ ಈ ಒಕ್ಕಲಿಗ ವೋಟ್ ಬ್ಯಾಂಕಲ್ಲಿ ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಪ್ರಬಲವಾಗಿ ಅಕ್ರಾಸ್ ದ ಸ್ಟೇಟ್ ಅವರು ತಿರುಗಿ ಅವರೊಂದು ಪ್ರಬಲವಾಗಿ HD ಕುಮಾರಸ್ವಾಮಿ ಅವ್ರಿಗೆ ಎದುರಿಸ್ತಾರೆ. ಅವರು ಒಂದು ಲೆವೆಲಲ್ಲಿ ನಮಗೆ ಒಕ್ಕಲಿಗ ವೋಟ್ ತರೋದ್ರಲ್ಲಿ ಯಾವ ಸಂಶಯನೂ ಇಟ್ಕೊಳ್ಬೇಡ. ಬಟ್ ಇನ್ನೊಂದರಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಲಿಂಗಾಯತರಲ್ಲಿ ಏನು ನಾರ್ಮಲಿ ಏನಾಗ್ತಾ ಇತ್ತು, ಯಡಿಯೂರಪ್ಪ ಇರೋವರೆಗೂ ಏನು ಲಿಂಗಾಯತರು ಮೋರರ್ಲೆಸ್ ಒನ್ ಸೈಡೆಡ್ ಆಗಿ ಅವರು BJPಗೆ ಆಗ್ತಾಯಿದ್ರು. ಅದು ಈಗ ಇವೆಲ್ಲ ಲಿಂಗಾಯತು ಮತ್ತು ವೀರಶೈವ ಇವೆಲ್ಲ ಆಗಿರೋದ್ರಿಂದ, ನನಗೆ ಮೊನ್ನೆ ನಡೆದಿರುವ ಎಲ್ಲ ಬಸವ ಸಂಸ್ಕೃತಿ ಇವೆಲ್ಲ ನಡೆದಾಗ, ಲಿಂಗಾಯತ ಸಂಸ್ಕೃತಿ ಅವೆಲ್ಲ ನಡೆದಾಗ ನನಗೇನು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಲಿಂಗಾಯತರಲ್ಲಿ ಒಂದು ದೊಡ್ಡ ಸೆಕ್ಷನ್ನು BJPಯಿಂದ ದೂರ ಹೋಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಸ್ಪೆಷಲಿ ದ ವೇ ಯಡಿಯೂರಪ್ಪನ ಜೊತೆ ನಡ್ಕೊಂಡಿರೋ ರೀತಿ, ಹಾಗೂ ಏನು ಇವತ್ತು ಒಂದು ಯಡಿಯೂರಪ್ಪನ ಮಗ ವಿಜಯೇಂದ್ರನ ಕಟ್ಟಾಕಿರೋ ಸ್ಥಿತಿಯಲ್ಲಿದೆ. ಅವರಿಗೆ ಫ್ರೀಯಾಗಿ ಪಾರ್ಟಿ ನಡೆಸೋಕೆ ಬಿಡ್ತಾ ಇಲ್ಲ. ಆಮೇಲೆ ಮೋರರ್ಲೆಸ್ ನೋಡ್ತಾ ಇದ್ರೆ, ಅವ್ರನ್ನೂ ಮೋರರ್ಲೆಸ್ ಬಿಫೋರ್ ದ ಎಲೆಕ್ಷನ್ಸೇ ಅವ್ರನ್ನ ತೆಗೆಯೋ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ ಎಲ್ಲ ಒಂದು ಕಡೆ BJPಗೆ ಏನು ಅನಿಸ್ತಾ ಇದೆ, ಯಡಿಯೂರಪ್ಪನ ಮಗ ವಿಜಯೇಂದ್ರ ಈಸ್ ಬಿಕಮಿಂಗ್ ಎ ಬ್ಯಾಗೇಜ್ ಫಾರ್ ದೆಮ್. ಅಲ್ಲಿ ಲಿಂಗಾಯತರನ್ನು ಕನ್ಸಲ್ಟೇಟ್ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಇಡೀ ಪಕ್ಷನ ಜೊತೆ ತಗೊಳ್ಳೋಗೂ ಹೋಗೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾ ಇದೆ. ಮೋಸ್ಟ್ಲಿ ಬಿಹಾರ ನಂತರ ಕೇಂದ್ರೀಯ BJPಯ ನಡೆ ಯಾವ ಕಡೆ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನಂದರೆ, ಈ ಅಹಿಂದ ಮತ ಬ್ಯಾಂಕ್ ಏನಿದೆ ಅದು ಸ್ಪಷ್ಟವಾಗಿ ಇನ್ನೂ ಸದೃಢವಾಗ್ತಾ ಇದೆ. ಆಮೇಲೆ ಎ ಸೆಕ್ಷನ್ ಆಫ್ ಒಂದು ಒಳ್ಳೆ ಲಕ್ಷಣ ಏನಂದರೆ,
ಲಿಂಗಾಯತರಲ್ಲೂ ನಾವು ವಿ ಆರ್ ಪಾರ್ಟ್ ಆಫ್ OBC ಅನ್ನೋದು ಏನು ಬರ್ತಾ ಇದೆ, ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಅಹಿಂದ ಅಂತ ಬಹುತೇಕ ಲಿಂಗಾಯತರು ಯಾರು ಈ ಒಂದು ಬ್ಯಾಂಡ್ ವ್ಯಾಗನ್ನಲ್ಲಿ ಏನು ಬರ್ತಾ ಇದ್ದಾರೆ ಅದೊಂಥರ ಒಳ್ಳೆಯ ಲಕ್ಷಣಗಳು. ಸೊ ಇವತ್ತು ಸಿದ್ದರಾಮಯ್ಯ ಅವರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳು ಹೊಡೆದಂಗಿದ್ದಾರೆ. ಈಗ ಏನು OBCಗಳಲ್ಲಿ ಅವ್ರೇನು ಹೇಳಿದ್ದಾರೆ, ಲಿಂಗಾಯತರು ಮತ್ತು ಒಕ್ಕಲಿಗರು ಪಾರ್ಟ್ ಆಫ್ OBC ಅಪ್ಪ, ಅವ್ರೇನು OBC ಮೀರಿ ಅಲ್ಲ ಅಂತ ಹೇಳಿದರೆ ಅವರೂ ಅಹಿಂದ ವರ್ಗದಲ್ಲಿ ಬಂದು ಅಹಿಂದ ವರ್ಗ ಒಂದು ದೊಡ್ಡ ಮಟ್ಟದ ಧ್ರುವೀಕರಣ ಆಗೋದು ನಮಗೆ ಕಾಣಿಸ್ತದೆ. ಇದರಿಂದ ಏನಾಗುತ್ತೆ, ಇಫ್ ಕಾಂಗ್ರೆಸ್ ಪ್ಲೇಸ್ ಇಟ್ಸ್ ಕಾರ್ಡ್ಸ್ ವೆಲ್, ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರು ಮತ್ತು ರೀಜನಲ್ ಲೆವೆಲ್ ಲೀಡರ್ಸ್ ಏನಿದ್ದಾರೆ ನೋಡಿಕೊಂಡು ಈಗೀಗಲೇ ಯಾರ್ಯಾರು ಡಿಸ್ಸ್ಯಾಟಿಸ್ಫೈಡ್ ಎಲಿಮೆಂಟ್ಸ್ ಇರ್ತಾರೆ ವಿತಿನ್ ಬಿ ಜೆ ಪಿಯಲ್ಲೂ ಬಹುತೇಕರಿಗೆ JDS ಜೊತೆ ಹೋಗಲು ಅವರಿಗೆ ಇಷ್ಟ ಇಲ್ಲ. ಹಾಸನ್ ತಗೊಳ್ಳಿ, ಅಲ್ಲಿರೋ ಯಾವ BJP ಲೀಡರ್ಗೂ JDS ಜೊತೆ ಹೋಗೋಕೆ ಇಷ್ಟ ಇಲ್ಲ. ಅದೇ ರೀತಿ JDS ಅಲ್ಲಿರೋರಿಗೆ ಬಹುತೇಕ ನೀವು ಹಳೆ ಮೈಸೂರು ಭಾಗಕ್ಕೆ ಬಂದರೆ ಅವರು BJP ಜೊತೆಗೆ ಹೋಗೋಕ್ಕೆ JDS ನಾಯಕರಿಗೆ ಬಹುತೇಕರಿಗೆ ಜೊತೆ ಇಷ್ಟ ಇಲ್ಲ. GT ದೇವೇಗೌಡರು ಇಂಥ ಭಾಳಷ್ಟು ನಾಯಕರು ಏನು ಮಾಡ್ತಾರೆ, ಅವ್ರ ನಡೆ ಏನಿರುತ್ತೆ ನನಗೆ ಹೇಳೋಕ್ಕಾಗಲ್ಲ. ಬಹುತೇಕ ನಾರ್ತ್ ಕರ್ನಾಟಕ ಏನಿದೆ, ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ರೀಜನು ಬಹುತೇಕ JDS ಅಲ್ಲಿ ನೆಲಮಟ್ಟ ಅಲ್ಲಿ ಹೋಗ್ಬಿಟ್ಟಿದೆ. ಎಲ್ಲರೂ ಅಲ್ಲಿರೋ JDS ಕಾರ್ಯಕರ್ತರಿಗೆ ಗೊತ್ತು, ಇನ್ನು ಮುಂದೆ ಇವರಿಬ್ಬರು ಒಂದಾದರೆ ನಮ್ಗೆ ಯಾವುದೋ ಕಾಜಿ ಪಿಂಜಿ ಸೀಟ್ಗಳು ಕೊಡ್ತಾರೆ ಹೊರತು ನಮ್ಗೆ ಇಲ್ಲಿ ಯಾವ ಮಟ್ಟದ ಸೀಟ್ಗಳು ಕೊಡಲ್ಲ, ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ ಅಂತ ಬಹುತೇಕ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಲೀಡರ್ಸು ಮತ್ತು ಅವರ ಕಾರ್ಯಕರ್ತರು ಅವರ ನಡೆ ಕಾಂಗ್ರೆಸ್ ಕಡೆ ಅವಾಗಲೇ ಆಗಿಬಿಟ್ಟಿದೆ ನಾರ್ತ್ ಕರ್ನಾಟಕದಲ್ಲಿ. ಸೊ ಇವು ಮೂರು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇವತ್ತು ಏನು ಕುಮಾರಸ್ವಾಮಿ ಮತ್ತು HD ದೇವೇಗೌಡರು ಅವ್ರು ಅನ್ಕೊಂತವ್ರೆ ನಾವು ಮಾಡಿರೋದು ನಮ್ಮ ಪಕ್ಷ ಉಳಿವಿಗಾಗಿ ಅಂತ. ನನ್ನ ಪ್ರಕಾರ ಇವೆಲ್ಲ ನಡೀತಾ ಇರೋದು ನೋಡಿದ್ರೆ ಇನ್ನು ಬರುವ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಏನು ಇವತ್ತು BJP ಜೊತೆ ಕೈ ಜೋಡಿಸ್ತವ್ರೆ, ಅವರ ಕ್ಯಾಡರ್ ಒಂದು ಕಡೆ ಸಾಫ್ರನೈಸ್ ಆಗೋಕ್ಕೆ ಹೆಲ್ಪ್ ಮಾಡ್ತವ್ರೆ. ನಾಳೆ ಬೆಳಿಗ್ಗೆ ಇದು ಅವರ ಪಕ್ಷಕ್ಕೆ ದೊಡ್ಡ ಮಟ್ಟದ ಕೊಡಲಿಪೆಟ್ಟು ಬೀಳ್ತಾ ಇದೆ ಅಂತ ಹೇಳೋದು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಮುಂಬರುವ ಚುನಾವಣೆಗಳೇನಿದ್ದಾವೆ, BBMP ಆಗಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಪಂಚಾಯತಿ ಎಲೆಕ್ಷನ್ಸ್ ಏನಿದ್ದಾವೆ, ಇದು ಭಾಳ ನಿರ್ಣಾಯಕ ಪಾತ್ರ ವಹಿಸಲಿದೆ. ಕರ್ನಾಟಕ ರಾಜಕೀಯದ ದಿಕ್ಸೂಚಿ ಆಗಲಿದೆ. ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ, ಆಯಿತಾ, ಏನು ಅಲಿಯನ್ಸ್ BJPಗೂ JDSಗೂ ಆಗಿದೆ ಅದು JDSಗೆ ಉಪಯೋಗ ಆಗ್ತಾ ಇದೆ, ಇಲ್ಲಾಂದರೆ JDSಗೆ ಪರಿಣಾಮಗಳು ಸರಿ ಇಲ್ವಾ ಅನ್ನೋದು ಬಹುತೇಕ ಗೊತ್ತಾಗುತ್ತೆ. BJPಗಂತೂ ಅವ್ರಿಗೇನು ಲಾಸ್ ಇಲ್ಲ, ಅವ್ರಿಗೆ ಗೊತ್ತು ಇವತ್ತಿಲ್ಲದೆ ಇದ್ದರೆ ನಾಳೆ ನಾವು ಹಳೆ ಮೈಸೂರು ಭಾಗದಲ್ಲಿ JDS ನಾಳೆ ಬೆಳಿಗ್ಗೆ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ರೆ ನಾವು ನಮ್ಮ ಅಸ್ತಿತ್ವವನ್ನು ಮೇಲೆ ತಗೊಳ್ಳೋಕ್ಕೆ ಎಲ್ಲ ಸಾಧ್ಯತೆ ಇದೆ ಅಂತ ಅವರಿಗೆ ವಿನ್ ಸಿಚುವೇಶನ್. ಆದರೆ ಕಾಂಗ್ರೆಸ್ಸಿಗರು ಇದನ್ನು ಇಲ್ಲಿಗೆ ಬಹಳ ಕೆಲಸ ಮಾಡಬೇಕಾಗಿರೋದು ಕಾಂಗ್ರೆಸ್ಸಿಗರು. ತಾವು ಈಗಲೇ ಎಲ್ಲೆಲ್ಲಿ ಈ ಥರ ಅವರಿಬ್ಬರ ಮಧ್ಯದಲ್ಲಿ ಕೆಳಮಟ್ಟದಲ್ಲಿ ಸರಿಯಾಗಿ ತಾಳ್ಮೇಲೆ ಅಂತೀವಲ್ವ, ಸಿನರ್ಜಿ ಎಲ್ಲೆಲ್ಲಿಲ್ವೋ ಅಲ್ಲೆಲ್ಲ ಐಡೆಂಟಿಫೈ ಮಾಡಿ ಅಲ್ಲಿ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಲೀಡರ್ಸ್ನ ಕರ್ಕೊಂಡ್ಬರ್ಬೇಕು. ನಮ್ಮ ಪಕ್ಷನ ಬಲವರ್ಧನೆ ಮಾಡೋಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡಬೇಕಂದ್ರೆ, ನೀವಿಬ್ಬರು ಒಂದಾದ್ರೇನು ಇಟ್ ಇಸ್ ಎ ರೀಡಿಫೈನಿಂಗ್ ಮೂಮೆಂಟ್ ಇನ್ ಕರ್ನಾಟಕಸ್ ಏನು ಪೊಲಿಟಿಕಲ್ ಹಿಸ್ಟ್ರಿ. ಯಾಕಂದರೆ ಇವತ್ತು ಅವರಿಬ್ಬರು ಸೇರಿದ್ರೂ ಕಾಂಗ್ರೆಸ್ ಅವರಿಬ್ಬರನ್ನು ಸೋಲಿಸ್ತು ಅಂದ್ಕೊಳ್ಳಿ, BBMPಯಲ್ಲೂ ಮತ್ತು ತಾಲೂಕ್ ಪಂಚಾಯತಿ ಜಡ್ಪಿಯಲ್ಲಿ ಅದೊಂದು ದೊಡ್ಡ ಮಟ್ಟದ ದಿಕ್ಸೂಚಿ ಆಗುತ್ತೆ. ಮುಂಬರುವ 2028 ಅಸೆಂಬ್ಲಿ ಚುನಾವಣೆಯಲ್ಲೂ ನಾವು ಇವರಿಬ್ಬರನ್ನ ಏನು ಜಾತಿವಾದಿಗಳು ಕೋಮುವಾದಿಗಳು ಒಂದಾಗಿದ್ದಾರೆ, ಈ ಜಾತಿವಾದಿಗಳು ಕೋಮುವಾದಿಗಳ ಅಗೇನ್ಸ್ಟ್ ಏನು ನಮ್ಮ ಸೆಕ್ಯುಲರ್ ಫ್ರಂಟ್ ಇದೆ, ಈ ಅಹಿಂದ ವರ್ಗ ಇನ್ಕ್ಲೂಡಿಂಗ್ ಒಕ್ಕಲಿಗರು ಮತ್ತು ನಮ್ಮ ಲಿಂಗಾಯತರು ಎಲ್ಲ ಸೇರಿ ಒಂದು ದೊಡ್ಡ ಮಟ್ಟದ ಒಂದು ಧ್ರುವೀಕರಣ ಆಗ್ಬಿಟ್ಟು ಈ ಜಾತಿವಾದಿಗಳು ಹಾಗೂ ಕೋಮುವಾದಿಗಳನ್ನ ಸೋಲಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ. ಇದು ಆಗಬೇಕು ಅಂದರೆ ನಾವು ಸ್ವಲ್ಪ ಕೆಲಸಗಳು ಮಾಡಬೇಕಾಗುತ್ತೆ. ಆ ಕೆಲಸಗಳು ನಾವು ಮಾಡಲೇಬೇಕು. ಆ ಕೆಲಸಗಳು ಮಾಡದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇದು ಆಗದೇ ಇರೋ ಕೆಲಸ. ಆಮೇಲೆ ಇವತ್ತು ಇನ್ನೊಂದು ಬಹಳ ಬೇಜಾರಾಗೋದೇನೆಂದರೆ, ದೇವೇಗೌಡರಂಥ ಧುರೀಣರು ಇವತ್ತು ಒಂದು ಪಕ್ಷವನ್ನು ಕಟ್ಟಿ ಇಷ್ಟು ವರ್ಷಗಳ ಕಟ್ಟಿ ಲಾಸ್ಟ್ ಅವರ ಒಂದು ಸ್ಟೇಜಲ್ಲಿ ಈ ಥರ ಒಂದು ಕೋಮುವಾದಿಗಳ ಕೈಗೆ ಕೊಟ್ಟು ಹೋಗ್ತಾವ್ರೆ ಅನ್ನೋದು ನನಗೂ ಒಂಥರ ಎಲ್ಲೋ ಒಂದು ಕಡೆ ಐ ಆಮ್ ವೆರಿ ಸ್ಯಾಡ್ ಅಬೌಟ್ ಇಟ್. ಬಟ್ ಏನು ಮಾಡೋದು, ಬಟ್ ಒಂದು ಪಾಸಿಟಿವ್ ಆಗಿ ನೋಡಿದ್ರೆ ಇವರು ಆ ಕಡೆ ಹೋಗಿರೋದು ಇನ್ನೊಂದು ಹೊಸ ಶಕ್ತಿ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಶಕ್ತಿ ಉದ್ಭವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ನನಗನ್ಸುತ್ತೆ. ಸೊ ಸೆಮಿಫೈನಲ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 2-3 ತಿಂಗಳಲ್ಲಿ. BBMP ಎಲೆಕ್ಷನ್ನು ಮತ್ತು ಎಲ್ಲ ಲೋಕಲ್ ಬಾಡಿ ರೂರಲ್ ಎಲೆಕ್ಷನ್ಸ್ ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರುತ್ತೆ, ಅದರಲ್ಲಿ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ನಾನು ಏನೇನು ಹೇಳಿದ್ದೀನೋ ಇದೆಲ್ಲ ತಿಳ್ಕೊಳ್ಳಿ. ಯಾವ ಪಕ್ಷ ಚಾಣಕ್ಯ ಥರ ಕೆಲಸ ಮಾಡಿ ಏನೇನು ಮಾಡಬೇಕು ತಕ್ಕಂತೆ ಮಾಡಿದ್ರೆ ಆ ಪಕ್ಷಕ್ಕೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ.